ನಮ್ಮೂರಿಗೆ ಇರುವಂತಹ ಮತ್ತೊಬ್ಬ ಮುಖ್ಯ ಅತಿಥಿ ಶ್ರೀ MR ಪಾಟೀಲ್, ಡೈರೆಕ್ಟರ್ KLE ಸೊಸೈಟಿ ಅವರಿಗೂ ಸಸಿಯನ್ನ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಿದೆ. ಶ್ರೀ ಗೋವಿಂದ್ ಜೋಶಿ, ಚೇರ್ಮನ್ ಆಫ್ ಸಮತಾ ಸಂಸ್ಥೆ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದ ವಿಶೇಷ ಅತಿಥಿಗಳನ್ನ ಸ್ವಾಗತಿಸುವ ಹಾಗೂ ಪರಿಚಯಿಸುವ ಸಮಯ. ಮೊದಲಿಗೆ ಶ್ರೀಯುತ ಶಿವಾನಂದ್ ಕಳವಿಯವರು. ಶ್ರೀಯುತರು ಶಿರಸಿ ಬಳಿಯ ಕಳವಿ ಗ್ರಾಮದವರು. ವೃತ್ತಿಯಿಂದ ಪತ್ರಕರ್ತರು. ಪರಿಸರ ಜಾಗೃತಿ ಮೂಡಿಸುವ ಬರಹಗಳು ಇವರ ವೃತ್ತಿಯ ವಿಶೇಷತೆ. ಹಾಗೆ ಪರಿಸರ ಜಾಗೃತಿಯನ್ನ ಮೂಡಿಸುತ್ತಾ ಶಿರಸಿ ಸಮೀಪದ ನೀರ್ನಳ್ಳಿಯ ಮಲೆನಾಡ ಮಳೆ ಕೇಂದ್ರದ ರೂವಾರಿಯೂ ಇವರು. ಉತ್ತರ ಕನ್ನಡ ಜಿಲ್ಲೆಯಾದ್ಯಂತ ಪ್ರವಾಸ ಮಾಡಿ ಅಲ್ಲಿಯ ಕೃಷಿ, ಪರಿಸರ, ಜನಜೀವನವನ್ನ ದಾಖಲಿಸಿದ್ದಾರೆ. ಈ ಪ್ರವಾಸದ ಬರವಣಿಗೆ ಕಾಡು ನೆಲದ ಕಾಲಮಾನ, ದೇಸಿ ಜ್ಞಾನದ ವಿವಿಧ ಮಜಲುಗಳ ಅಧ್ಯಯನ ನಡೆಸಿದ್ದಾರೆ. ಮಡೇಬಳ್ಳಿ, ಮುಳ್ಳೆಹಣ್ಣು, ಬಹುಧ್ಯಾನ, ದಾಟ್ಸಾಲು ಇವು ಅಂಕಣದ ಶೀರ್ಷಿಕೆಗಳು. ಹಾಗೆ ಇವರ ಪ್ರಮುಖ ಕೃತಿಗಳು ಕಾನ್, ಗೌರಿ ಜಿಂಕೆಯ ಆತ್ಮಕಥೆ, ಅರಣ್ಯ ಜ್ಞಾನದ ಹತ್ಯಾಕಾಂಡ, ಕಂಪ್ಯೂಟರ್ ಊಟ ಹಳ್ಳಿ ಮಾರಾಟ, ಪತ್ರಕರ್ತರೆ ಟೈಮ್ ಉಂಟ, ಮಳೆ ಮನೆಯ ಮಾತುಕತೆ, ಕಾನ್ ಬಾಗಿಲು, ಮಣ್ಣಿನ ಓದು, ಒಂದು ತುತ್ತಿನ ಕತೆ, ಕ್ಷಾಮಡಂಗುರ, ಜಲವರ್ತಮಾನ, ಅನ್ನ ಕೊಡುವ ಅನನ್ಯ ತೋಟ, ತದ್ರೂಪಿ ಕಾಡು, ಒಡಲ ನೋವಿನ ತೊಟ್ಟಿಲ ಹಾಡು, ಪಶ್ಚಿಮ ಘಟ್ಟದಲ್ಲಿ ಮನೋಕಲ್ಚರ್, ಮಹಾಯಾನ, ಕಾನ್ ಚಿಟ್ಟೆ, ಹಸಿರು ಪುಸ್ತಕದ ಹಳೆಯ ಪುಟಗಳು, ಕಾಡು ನೆಲದ ಕಾಲಮಾನ, ಕಣ್ಮನೆಯ ಕಥೆಗಳು, ಕಾವೇರಿ ಖಂಡ ಇತ್ಯಾದಿ ಇವರ ಕೃತಿಗಳು. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಪರಿಸರ ಪತ್ರಿಕೋದ್ಯಮಿ ಪ್ರಶಸ್ತಿ, ಸುವರ್ಣ ಸುದ್ದಿವಾಹಿನಿಯಿಂದ ಅಸಾಮಾನ್ಯ ಕನ್ನಡಿಗ ಪ್ರಶಸ್ತಿ, ಪತ್ರಕರ್ತರಿಗೆ ಪರಿಸರ ಕಾಳಜಿಯನ್ನ ಪಾಠ ಮಾಡುವಂತಹ ಶ್ರೀ ಶಿವಾನಂದ ಕಳವಿ ಅವರಿಗೆ ರಾಜ್ಯದ ವಿವಿಧ ಸಂಸ್ಥೆಗಳು ಗೌರವಿಸಿವೆ. ಇಂತಹ ಮಹಾನ್ ವ್ಯಕ್ತಿಯು ನಮ್ಮೊಡನೆ ಇದ್ದಾರೆ ಎನ್ನುವುದೇ ನಮಗೆ ಸಂತೋಷದ ವಿಷಯ. ಮತ್ತೊಮ್ಮೆ ತಮಗೆ ಕಾರ್ಯಕ್ರಮ ಕೈ ಸೇರಿತು. ನೌಕರಿಗಿಂತಲೂ ಹೆಚ್ಚು ವರಮಾನ ಕೃಷಿಯಲ್ಲಿದೆ. ಇನ್ನು ಇದೇ ಪ್ರೋತ್ಸಾಹದೊಂದಿಗೆ 2ನೇ ಬೆಳೆಯಲ್ಲಿ 18 ಲಕ್ಷ, 6ನೇ ಬೆಳೆಯಲ್ಲಿ 23 ಲಕ್ಷ, ನಂತರ 50 ಲಕ್ಷ ಆದಾಯವನ್ನ ಗಳಿಸಿ 4 ರಾಷ್ಟ್ರ ಪ್ರಶಸ್ತಿ, 1 ಅಂತಾರಾಷ್ಟ್ರೀಯ ಪ್ರಶಸ್ತಿ ಹಾಗೂ 16 ರಾಜ್ಯ ಪ್ರಶಸ್ತಿ ಜೊತೆಗೆ ಲೆಕ್ಕ ಸಿಗದಷ್ಟು ಸ್ಥಳೀಯ ಪ್ರಶಸ್ತಿಗಳು ಇವರಿಗೆ ದೊರೆತಿವೆ. ಇವರ ಪ್ರಕಾರ ತೋಟಗಾರಿಕೆ, ಅರಣ್ಯ ಕೃಷಿ ಮಾಡಿದರೆ ನಿಜಕ್ಕೂ ಗೆಲುವು ಸಾಧ್ಯ. ಇಂತಹ ಮಹಾನ್ ವ್ಯಕ್ತಿತ್ವ ನಮ್ಮ ಜೊತೆಗೆ ಇರುವುದೇ ನಮ್ಮ ಸೌಭಾಗ್ಯ. ಮತ್ತೊಮ್ಮೆ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವಸುಂಧರಾ ಫೌಂಡೇಶನ್ ನ ಅಧ್ಯಕ್ಷರು ಶ್ರೀ ಮೇಘರಾಜ್ ಹಾಗೂ ಅವರ ಸದಸ್ಯರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರಿಯ ಗುಜಮಾಗಡಿ ಅವರಿಗೂ ಕೂಡ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಮತ್ತೊಂದು ಬಾರಿ ಧನ್ಯವಾದಗಳನ್ನ ತಿಳಿಸೋಣ ಅಂತ ಹೇಳ್ತಾ, ಸೊ ಇವತ್ತಿನ ಈ ಒಂದು ಕಾರ್ಯಕ್ರಮದ ಮುಂದಿನ ಘಟ್ಟಕ್ಕೆ ನಾವೆಲ್ಲರೂ ಕೂಡ ಸಾಗೋಣ. ಯೋಚನೆ ಮಾಡಿ ಅದನ್ನು ಯಾವ ರೀತಿ ಬಳಸ್ತೀವಲ್ಲ, ಸೊ ಅದಕ್ಕೆ ಅತ್ಯದ್ಭುತವಾದಂತಹ ಒಂದು ಪುಣ್ಯದ ಫಲ ನಮಗೆ ಸಿಗುತ್ತೆ ಅಂತ ಹೇಳಿ ಎಲ್ಲ ಒಂದು ಗ್ರಂಥಗಳಲ್ಲಿ, ಧರ್ಮ ಗ್ರಂಥಗಳಲ್ಲಿ ಈ ಕಾರ್ಯಕ್ರಮವನ್ನು ಮಾಡಿದಾಗ ಆ ಕಾರ್ಯಕ್ರಮದಲ್ಲಿ ನಾವೆಲ್ಲ ಸಾರ್ವಜನಿಕರ ಎದುರಿಗೆ ಒಂದು ಮಾತನ್ನ ಕೊಟ್ಟಿದ್ವಿ. ಏನಪ್ಪಾ ಅಂದ್ರೆ, ನಾವು 25,000 ಸಸಿಗಳನ್ನ ತಂದು ಅದರಲ್ಲಿ 19,000 ಸಸಿಗಳನ್ನ ಉಚಿತವಾಗಿ ಕೊಡೋದ್ರ ಜೊತೆಗೆ 6,000 ಸಸಿಗಳನ್ನ ನೆಡುವಂತ ಕಾರ್ಯಕ್ರಮವನ್ನ ಇಡೀ ವರ್ಷ ನಾವು ಮಾಡ್ತೇವೆ ಅನ್ನುವಂತದನ್ನ ಸ್ಟೇಜ್ನ ಮುಖಾಂತರ ತಮ್ಮೆಲ್ಲರಿಗೂ ಉಚಿತವಾಗಿ ಕೊಟ್ಟು, ಅದರ ಜೊತೆಗೆ 6,000 ಸಸಿಗಳನ್ನ ವಿವಿಧ ಗಾರ್ಡನ್ನಲ್ಲಿ ವಿತ್ ಲಾಂಗಿಟ್ಯೂಡ್ ಅಂಡ್ ಲ್ಯಾಟಿಟ್ಯೂಡ್ ಫೋಟೋ ಜೊತೆಗೆ
ಒಂದು ಪ್ರಿಂಟ್ ಮಾಡಿ ಪ್ರೆಸ್ಸಿಗೆ ಕೂಡ ನಾವು ಕೊಟ್ಟದ್ದು ಯಾವ್ದಾದ್ರೆ ನಮ್ಮ 3 ಸಂಸ್ಥೆ, ಗ್ರೀನ್ ಕರ್ನಾಟಕ ಅಸೋಸಿಯೇಷನ್, ವಿ ಕೇರ್ ಫೌಂಡೇಶನ್, ವಸುಂಧರಾ ಫೌಂಡೇಶನ್. ಅದೇ ರೀತಿ ತಾವೆಲ್ಲ ಏನ್ ಸಪೋರ್ಟ್ ಮಾಡಿದ್ರಿ, 2ನೇ ವರ್ಷ ನಾವು ಮತ್ತೆ ಇದೇ ತರ ಮ್ಯಾರಥಾನ್ ಅನ್ನ ಮಾಡಿದಾಗ ತಾವು ಸಂಪೂರ್ಣವಾದ ಕೆರೆಯನ್ನ ಸ್ವಚ್ಛ ಮಾಡುವಂತದ್ದನ್ನ ಪ್ರಯತ್ನ ಮಾಡಿದ್ವಿ. ಆದ್ರೆ ಸಂಪೂರ್ಣವಾಗಿ ಆಗ್ಲಿಲ್ಲ. ಅದನ್ನ ಈ ವರ್ಷ ಕೂಡ ಪ್ರಯತ್ನ ಮಾಡಿ ಅದನ್ನು ಮುಗಿಸ್ಬೇಕು ಅಂತ ಹೇಳಿ, ಅದರ ಜೊತೆಗೆ ಕಾರ್ಗಿಲ್ ಯೋಧರು ಏನು 539 ಯೋಧರು ತಮ್ಮ ಪ್ರಾಣವನ್ನ ಕಳೆದುಕೊಂಡ್ರು ಅಂತ ಆ ಚೆನ್ನಾಗಿ ಮಾಡ್ತಾ ಇದಾರೆ. ಅಲ್ಲ, 65 ಜನ ಇದರಲ್ಲಿ ನಾವು ಒಂದು ಟೀಮ್ ಆಗಿ ವರ್ಕ್ ಮಾಡ್ತಾ ಇದ್ದೇವೆ. ಮತ್ತು ವಿ ಕೇರ್ ಫೌಂಡೇಶನ್ ಮತ್ತು ವಸುಂಧರಾ ಫೌಂಡೇಶನ್ ಒಂದು ಸಂಯುಕ್ತ ಆಶ್ರಯದಲ್ಲಿ ರನ್ ಫಾರ್ ನೇಚರ್ ಅನ್ನುವಂತಹ ಬಹಳ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ತಾವು ಆಯೋಜನೆ ಮಾಡಿದಿರಿ. ಬೇಕಾಗಿದೆ. ಬರೀ ನಾವು ಇವತ್ತು ಹೇಳ್ತಾ ಇದ್ರು ಕೆಲವರು ಪ್ರಾಸ್ತಾವಿಕವಾಗಿ ಮಾತಾಡುವಾಗ, ಇವತ್ತು ನೀವೆಲ್ಲ ಸಸಿ ತೆಗೆದುಕೊಂಡು ಹೋಗ್ತೀರಿ, ಇವತ್ತು ಬಹಳ ದೊಡ್ಡದಾಗಿ ನೀರು ಹಾಕ್ಬಿಟ್ಟು ಇವತ್ತು ಆದ್ಮೇಲೆ ಅಲ್ಲಿಗೆ ಮುಗೀತು ಅನ್ನುವಂಥದ್ದಲ್ಲ ನಮ್ಮ ಕರ್ತವ್ಯ. ಅದನ್ನ ಬೆಳೆಸಿ ಪೋಷಿಸುವಂತಹ ಕೆಲಸ ನಾವೆಲ್ಲ ಕೂಡ ಪ್ರಾಮಾಣಿಕವಾಗಿ ಮಾಡಬೇಕಾಗಿದೆ. ಇವತ್ತು ಅನೇಕ ಸಮಸ್ಯೆಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಇವತ್ತು ಗ್ಲೋಬಲ್ ವಾರ್ಮಿಂಗ್, ಈ ಜಾಗತಿಕ ತಾಪಮಾನ ಏರಿಕೆ ಆಗ್ತಾ ಇರುವುದು ಬಹುಶಃ ಬಹಳ ದೊಡ್ಡ ಪ್ರಕೃತಿಯಲ್ಲಿ ಬಹಳ ದೊಡ್ಡ ಬದಲಾವಣೆಯನ್ನು ಕಾಣ್ತಾ ಇದ್ದೀವಿ. ಆಗಿರುವಂತಹ ನಮ್ಮ ಗೋಪಾಲಪ್ಪ ಸರ್ ಅವರಾಗ್ಲಿ, ಜವಡೇಕರ್ ಅವರಾಗ್ಲಿ, ವಿಜಯ್ ಗುಡ್ಡದವರಾಗ್ಲಿ, ಸೊ ಅವರಿಗೆ ವಿಶೇಷವಾದಂತಹ ಸಸಿಯನ್ನ ನೀಡೋದ್ರ ಮುಖಾಂತರ ಅಂದ್ರೆ ಮರಗಳು ಕಡಿಮೆ ಆಗ್ತಾ ಇದ್ದಾಗೆ ನಮ್ಮ ಮನುಷ್ಯನ ವಯಸ್ಸು ಕಡಿಮೆ ಆಗ್ತಾ ಇದೆ. ನಮ್ಮ ಅಜ್ಜನಿಗೆ ಎಷ್ಟು ಶಕ್ತಿ ಇತ್ತು, ಅಪ್ಪನಿಗೆ ಎಷ್ಟು ಶಕ್ತಿ ಇತ್ತು, ಈಗ ಸೈನಿಕರು ಎಂತ ಕೋಟೆ ಕಟ್ಟಿದ್ರು, ಎಂತ ಕಲ್ಲು ಎತ್ತಿಟ್ಟಿದ್ರು ಅಂತ ನೋಡಿದ್ರೆ ಅಪ್ಪ ಅವ್ರ ಶಕ್ತಿ ಅಂತ ಅನ್ಸುತ್ತೆ. ಇವತ್ತು ನಮಗೆ ಹುಟ್ಟೋ ಮಗುವಿನಿಂದ ಆ ಟ್ಯಾಬ್ಲೆಟ್ ಕೊಡ್ತಾ 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 ನಾವು ನಿತ್ರಾಣರಾಗ್ತಾ ಹೋಗ್ತಾ ಇದ್ದೀವಿ. ಇವತ್ತು ನಿಸರ್ಗದ ಶಕ್ತಿಯಿಂದ ನಾವು ಎಚ್ಚೆತ್ಕೋಬೇಕು, ಎದ್ದು ನಿಲ್ಲಬೇಕು ಅಂತಂದ್ರೆ ಇಂಥ ಜಾಗೃತಿಗಾಗಿ ಓಟ ಬೇಕು. ಆ ಓಟ ಮರಗಳ ಸಂರಕ್ಷಣೆಯ ಒಂದು ಪಾಠವೂ ಆಗಬೇಕು. ಈ ದಿಶೆಯಲ್ಲಿ ತಾವೆಲ್ಲ ಮಾಡ್ತಾ ಇರುವಂತಹ ಪ್ರಯತ್ನಗಳು ಅತ್ಯಂತ ಖುಷಿ ಕೊಟ್ಟಿದೆ. ಇನ್ನು ನಮ್ಮ ಮನೆತನಕ್ಕೆ ಒಂದು ಮರ ನಾವು ಬೆಳೆಸ್ತೀವಿ ಅನ್ನೋ ಪ್ರಜ್ಞೆಯಿಂದ, ಆ ಒಂದು ಪ್ರತಿಜ್ಞೆಯಿಂದ ನಾವೆಲ್ಲ ಹೊರಟು ಕರ್ನಾಟಕದಲ್ಲಿ ಒಂದಿಷ್ಟು ಬದಲಾವಣೆ ತರೋಣ. ಭೂಮಿಗೆ ಬಂದಿದ್ದೀವಿ, ಜೀವನ ಪರ್ಯಂತ ಈ ಮರವನ್ನ ನಾವು ಉಳಿಸ್ತೀವಿ ಅನ್ನುವ ಧೈರ್ಯ ಮಾಡಿದ್ರೆ ಬಹುಶಃ ಖಂಡಿತ ಆ ಒಂದು ಹೆಜ್ಜೆ ನಮಗೆ ದೊಡ್ಡ ಬದಲಾವಣೆಯನ್ನ ತರೋದಕ್ಕೆ ಕಾರಣ ಆಗ್ತದೆ ಅಂತ ಹೇಳ್ತಾ, ನಿರ್ಮಾಣ ಮಾಡೋ ಬದ್ಲಿ ಈಗ ಜರ್ಮನ್ ಟೆಕ್ನಾಲಜಿ ಏನ್ ಬಂದದ, ನಮ್ಮ ರೋಡ್ ಒಳಗೆ ನಾವು ಪೋಲ್ಸ್ ಕ್ರಿಯೇಟ್ ಮಾಡ್ಬಿಟ್ರಂದ್ರ ರೈನ್ಫಾಲ್ ಹಾರ್ವೆಸ್ಟಿಂಗ್ ನಾವು ತೆಗೆದು ತೋಡ್ಬೇಕಂತಿಲ್ಲ. ಈಗ ರೋಡ್ ಒಳಗೆ ಬಿದ್ದಿದ್ ನೀರೆಲ್ಲ ಒಳಗೆ ಹೋದ್ರೆ ಆಟೋಮೆಟಿಕ್ಲಿ ನಮ್ಮ ಅಂತರ್ಜಲ ಹೆಚ್ಚಿಗೆ ಆಗ್ತದೆ. ಅಂತರ್ಜಲ ಹೆಚ್ಚಿಗೆ ಆದ್ಮೇಲೆ ಆಟೋಮೆಟಿಕ್ಲಿ ನಮ್ಮ ಗಿಡಗಳು ನೀರನ್ನು ಹಿಡಿದಿಟ್ಕೊಂತಾವ. 45 ಡಿಗ್ರಿ 50 ಡಿಗ್ರಿ ಟೆಂಪರೇಚರ್ ಬಂದ್ರೂ ಗಿಡ ಒಣಗುವುದಿಲ್ಲ. ಅದು ನಾವು ಪ್ರಕೃತಿಗೆ ಕೊಡುವಂತ ಒಂದು ಸಣ್ಣ ಕಾಂಟ್ರಿಬ್ಯೂಷನ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದರ ಜೊತೆ ಇವತ್ತು ನಮ್ಮ ಹುಬ್ಳಿ ಧಾರವಾಡ, ಯಾಕಂದ್ರೆ ನಮ್ಮ ಹುಬ್ಳಿ ಧಾರವಾಡ ಯಾವಾಗಲೂ ತಂಪು ಪ್ರದೇಶ, 32 ಡಿಗ್ರಿ 35 ಡಿಗ್ರಿ ಟೆಂಪರೇಚರ್ ದಾಟಿಲ್ಲ. ಇದು ನನ್ನ ಜನ್ಮಭೂಮಿ. ರಾಯಚೂರು ನನ್ನ ಕರ್ಮಭೂಮಿ. ಅಲ್ಲಿ ನಾನು ಮಾಡಿದ್ದು 8 ಎಕರೆ 10 ಗುಂಟೆಯಲ್ಲಿ 2,500 ಶ್ರೀಗಂಧ, 1200 ಮಾವು, 600 ಪೇರಲ, 600 ಸೀತಾಫಲ, 100 ಬೆಟ್ಟಿದ ನೆಲ್ಲಿಕಾಯಿ, 100 ಹುಣಸೆ ಹಣ್ಣು, 100 ಕರಿಬೇವು, 800 ಟೀಕುಡು. ಇದರ ಜೊತೆ ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ, ಜೇನು ಸಾಕಾಣಿಕೆ, ಹೈನುಗಾರಿಕೆಯನ್ನು ನಾನು ಬಹಳ ಸಮರ್ಪಕವಾಗಿ ಮಾಡ್ತಿದ್ದೀನಿ. ಯಾಕೆ ಮಾಡಕತ್ತೀನಿ ಅಂದ್ರೆ, ಹೈನುಗಾರಿಕೆ ಅಂದ್ರೆ ನಾನು ಜರ್ಸಿ ಆಕಳ ಸಾಕಿಲ್ಲ, ನಾನು ಗೀರ್ ಒಂಗೋಲ್ ಅಂದ್ರೆ ನಮ್ಮ ದೇಸಿ ಬ್ರೀಡ್ ಅನ್ನ ನಾನು ಡೆವಲಪ್ ಮಾಡಕತ್ತೀನಿ. ಯಾಕಂದ್ರೆ ಅದೇ ಗೋಮೂತ್ರದೊಳಗೆ ನಾವು ಹೊರಗಿಂದ ಏನು ಪೆಸ್ಟಿಸೈಡ್ಸ್ ತರಕತ್ತೀವಲ್ಲ ಅದ್ರ ಅವಶ್ಯಕತೆ ಇಲ್ಲ. ನಾವು ಜೀವಾಮೃತ ಪಂಚಗವ್ಯ ದಶಪರ್ಣಿಗಳ ಬಳಕೆ ಮಾಡಿ ವಿತ್ ಆರ್ಗ್ಯಾನಿಕ್ ಫಾರ್ಮಿಂಗ್ ವಿ ಹ್ಯಾವ್ ಟು ಪ್ರಮೋಟ್ ದ ಫರ್ಟಿಲಿಟಿ ರೇಟ್ ಆಫ್ ಅವರ್ ಸಾಯಿಲ್. ಬಿಕಾಸ್ ನಮ್ಮ ಭೂಮಿ ತನ್ನ ಆರೋಗ್ಯವನ್ನು ಕಳೆದುಕೊಂಡು ಬಿಟ್ಟೈತಿ. ಯಾಕಂದ್ರೆ ನೀವು ಹೇಳ್ತೀರಿ ನಾವು ಮಾರ್ಕೆಟ್ ಒಳಗೆ ಹೋದ್ರಂದ್ರೆ ದೊಡ್ಡ ದಾಳಿಂಬೆ ತಗೊಂಡ್ವಿ, ದೊಡ್ಡ ಮಾವು ತಗೊಂಡ್ವಿ, ದೊಡ್ಡ ಬಾಳೆಹಣ್ಣು ತಗೊಂಡ್ವಿ. ನೀವು ದೊಡ್ಡ ದೊಡ್ಡ ಹಣ್ಣಿನ ಬೆನ್ ಹತ್ತಿದ್ರಂದ್ರೆ ದೇ ಹ್ಯಾವ್ ಬೀನ್ ಯೂಸ್ಡ್ ಬೈ ಸ್ಟೆರಾಯ್ಡ್ಸ್ ಸ್ಪ್ರೇ ಮಾಡಿರ್ತಾರೆ ಅದಕ್ಕೆ. ಯಾಕಂದ್ರೆ ನಮ್ಮ ಅಜ್ಜಿ ಟೈಮ್ ಒಳಗೆ ಗಿಡಕ್ಕೆ ಸಣ್ಣ ಸಣ್ಣ ಹಣ್ಣು ಹಾಕ್ತಿದ್ವಿ. ಯಾಕಂದ್ರೆ ನಾವು ಬರೀ ಎಣ್ಣೆ ಗೊಬ್ಬರ ಕೊಡ್ತಿದ್ವಿ. ಯಾವಾಗ ಸ್ಟೆರಾಯ್ಡ್ ಸ್ಪ್ರೇ ಮಾಡ್ತಾರಲ್ಲ ಅವಾಗ ಸೈಜ್ ಬರ್ತಾವೆ. ಬಿಕಾಸ್ ಇಟ್ ಇಸ್ ಕಾಲ್ಡ್ ಆಸ್ ಸೈಜರ್ ಸ್ಪ್ರೇ ಮಾಡಿದ ಸೈಜ್ ಬರ್ತದೆ. ಅದಕ್ಕೆ ನಾನೇನು ಹೇಳ್ತೀನಿ, ಆದಷ್ಟು ಕಲರ್ ಸೈಜ್ ಬೆನ್ ಹತ್ತು ಬದಲಿ
ಸಣ್ಣ ಸಣ್ಣ ಹಣ್ಣು ಏನಿರ್ತಾವಲ್ಲ ಅವು ಆರ್ಗ್ಯಾನಿಕಲಿ ಪ್ರೊಡ್ಯೂಸ್ ಆಗಿರ್ತಾವ ಅಂತದಕ್ಕೆ ಒತ್ತು ಕೊಡ್ರಿ. ಯಾಕಂದ್ರೆ ನಮ್ಮ ಕಾಡು ಸಿದ್ದೇಶ್ವರ ಗುರುಗಳು ಹೇಳ್ತಾರ, ಬೆಳಗಾವ್ ಒಳಗೆ ಒಂದು ಊರ್ ಐತಿ, ಅಲ್ಲಿ ಸ್ಪ್ರೇ ಮಾಡಿ 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 ಕ್ಯಾನ್ಸರ್ ಇರೋ ಒಂದು ಮನೆಯೂ ಇಲ್ಲ ಅಂತ. ಯಾಕಂದ್ರೆ ಮ್ಯಾಕ್ಸಿಮಮ್ ಕಾಯಿಪಲ್ಯ ಬೆಳೆಯುವಂತ ಊರು, ಅಂತ ಕಾಯಿಪಲ್ಯ ತಿಂದ್ರು ನಿಮ್ಮ ಆರೋಗ್ಯ ಹಾಳಾಗ್ತದ. ಅದಕ್ಕೆ ನಮ್ಮ ಹೆಣ್ಮಕ್ಳ ಮಂದಿ ಬಹಳ ಮಂದಿ ಅದಾರ. ನಿಮ್ ಟೆರೇಸ್ ಗಾರ್ಡನ್ ಒಳಗೆ ಒಂದು ಹೆಣ್ಮಗಳ ಹೈದರಾಬಾದ್ ಒಳಗ ಟೆರೇಸ್ ಗಾರ್ಡನ್ ಒಳಗೆ ದೇಸಿ ವೆಜಿಟೇಬಲ್ಸ್ ಬೆಳೆದ ಅದ್ರ ಬೀಜಗಳನ್ನ ಮಾರಾಟ ಮಾಡಿ ಅದರಲ್ಲಿ ಬಂದಂತ ಆದಾಯದಿಂದ ಆಕಿ 1 ಎಕರೆ ಹೊಲ ತಗೊಂಡು ಒಂದು ವರ್ಷಕ್ಕೆ 1 crore ಟ್ರಾನ್ಸಾಕ್ಷನ್ ಮಾಡ್ಲಿಕ್ಕತ್ತ. ಸೊ ದಿಸ್ ಇಸ್ ದ ಕಾಂಟ್ರಿಬ್ಯೂಷನ್ ವಿ ಹ್ಯಾವ್ ಟು ಗಿವ್ ಟು ದ ನೇಚರ್. ಆಮೇಲೆ ನಾನು ಹೇಳ್ತೀನಿ, ಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ಹೇಳೋದು, ನಿಮ್ ಹಿರಿಯರು ಏನಾರ ನಿಮಗೆ 1 ಎಕರೆ ಹೊಲ ಏನಾರ ಬಿಟ್ಟಾರಂದ್ರ, ಯಾಕಂದ್ರೆ ಬೆಂಗಳೂರೊಳಗೆ ಒಂದು ಹೆಣ್ಮಗಳ 2 ಲಕ್ಷ ರೂಪಾಯಿ ಪಗಾರ ಬರೋದು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಬಿಟ್ಟ ಬೆಂಗಳೂರಿಂದ 3.5 ಕಿಲೋಮೀಟರ್ ಒಳಗೆ ಒಂದು ಹೊಲ ತಗೊಂಡಾಳ. ಅಲ್ಲಿ ಏನ್ ಮಾಡ್ಯಾಳ, ಎಲ್ಲಾ ತರದ ಹಣ್ಣಿನ ಗಿಡ ಹಚ್ಚಾಳ, ಸಣ್ಣ 10 ಗುಡಿಸ್ಲ ಮಾಡ್ಯಾಳ. ಅಲ್ಲಿ ಬಂದಿದ್ದ ಮಂದಿ ಎಂಟ್ರೆನ್ಸ್ ಫೀಸ್ 2,500 ರೂಪಾಯಿ. ಅಲ್ಲಿ ಮಂದಿ ಬೆಂಗಳೂರೊಳಗೆ ಕೆಲಸ ಮಾಡಿ ಸಾಕಾಗಿ ಅವರ ಹಣ್ಣು ಹರ್ಕೋಬೇಕಾ, ಅವರೇ ಕಾಯಿಪಲ್ಯ ಮಾಡ್ಕೋ, ಅವರ ಜೋಪಡ್ಯಾಗ ಹೋಗಿ ಒಲಿ ಹಚ್ಚಿ ಅಡಿಗೆ ಮಾಡ್ಕೊಂಡು ತಿಂದು ಹೊರಗೆ ಬರ್ಬೇಕಾದ್ರೆ ಅವ್ರು 5,000 ರೂಪಾಯಿ ಕೊಡ್ಬೇಕಾಕಿ. ಅದರ ಅರ್ಥ ಜನಕ್ಕೀಗ 10 ಅಂತಸ್ತಿನ ಬಿಲ್ಡಿಂಗ್ ಬೇಡ, 5 ಮಾವಿನ ಗಿಡದ ನಡ್ಬೇಕು ಒಂದು ಸಣ್ಣ ಗುಡಿಸ್ಲ ಇದ್ರೆ ದೇ ಹ್ಯಾವ್ ಟು ಲೀವ್, ದೇ ಹ್ಯಾವ್ ಟು ಎಂಜಾಯ್ ವಿತ್ ದ ನೇಚರ್. ಯಾಕಂದ್ರೆ ಈ ಫ್ರಸ್ಟ್ರೇಷನ್ ನೋಡಿ ನೋಡಿ ಸಾಕಾಗ್ಬಿಟ್ಟೈತಿ. ನನಗೆ ಭಾಳ ಮಂದಿ ಸಾಫ್ಟ್ವೇರ್ ಇಂಜಿನಿಯರ್ಸ್ ಕಾಲ್ ಮಾಡ್ತಾರೆ US ದಿಂದ, ಮೇಡಮ್ ನಮಗೆ ವಿ ಆರ್ ವೆಲ್ ಡ್ರೆಸ್ಡ್ ಬಟ್ ವಿ ಆರ್ ಮೆಂಟಲಿ ಡಿಪ್ರೆಸ್ಡ್, ವಿ ವಾಂಟ್ ಟು ಲೀವ್ ವಿತ್ ಅವರ್ ಜನ್ಮಭೂಮಿ. ನಮಗೇನು ಬೇಡ, 1 ಎಕರೆ ಹೊಲದಾಗ ಒಂದು 500 ಗಿಡ ಹಚ್ಚಿ ಒಂದು ಸಣ್ಣ ಗುಡಿಸ್ಲ ಹಾಕಿ ಒಂದು ಆಕಳ ಇಟ್ಕೊಡ್ರಿ. ಯಾಕಂದ್ರೆ ನಾವು ಆಕ್ಸಿಜನ್ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀವಿ, ಆಕಳ ಒಂದ ಪ್ರಾಣಿ ಜಗತ್ತೊಳಗೆ ಆಕ್ಸಿಜನ್ ತಗೊಂಡು ಆಕ್ಸಿಜನ್ ಬಿಡ್ತೈತಿ. ಸೊ ಅದಕ್ಕೆ ನಮ್ಮ ಮೂಲ ಆಕಳ, ನಮ್ಮ ಗೋಮಾತ. ಎಲ್ಲಾರ ಮನ್ಯಾಗ ಒಂದು ಆಕಳ ಇದ್ರಂದ್ರೆ ಅದ್ರ ಗೋಮೂತ್ರದಿಂದ ನೀವು ಬಹಳಷ್ಟು ಮಾಡ್ಬೋದು. ಆ ತರ ಮಾಡಿ ಕಮ್ಯುನಿಟಿ ಫಾರ್ಮಿಂಗ್ ಅಂತ ಹೇಳಿ ಅವರೆಲ್ಲ ಬಂದು ಇಲ್ಲೇ ಕಡಿಮೆ ಅಂದ್ರೆ 1 ಎಕರೆಗೆ 50 ಲಕ್ಷ ರೂಪಾಯಿ ಕೊಟ್ಟು ಇನ್ವೆಸ್ಟ್ಮೆಂಟ್ ಮಾಡಿ ನಾವು ನಮ್ಮ ಭಾರತದ ಮಣ್ಣಿನ ಜೊತೆ ಬದುಕ್ತೀವಿ, ನಾವು ಭಾರತದ ಪರಿಸರ ಜೊತೆ ಬದುಕ್ತೀವಿ ಅಂತ ಹೇಳಿ ಹಾತೊರಿಲಿಕ್ಕಂತಾರ. ಅದು ನಮ್ಮ ಕರ್ನಾಟಕದ ಮಣ್ಣು, ಅದು ನಮ್ಮ ಭಾರತದ ಮಣ್ಣಿನ ಸ್ಪೆಷಾಲಿಟಿ. ಈ ತರ ನಾವು ನಮ್ಮ ಮೈಂಡ್ ಸೆಟ್ ಅನ್ನು ಚೇಂಜ್ ಮಾಡ್ಕೊಂಡಾಗಷ್ಟ ಈ ಪರಿಸರ ದಿನಾಚರಣೆಗೆ ಒಂದು ಅರ್ಥ ಸಿಕ್ತದೆ. ಏನಪ್ಪ ಗಿಡ ತೊಗೊಂಡಿದೆ ಹಚ್ತೀಯಾ? ಎಲ್ಲ ಹಚ್ಚರು? ನಿಮ್ಮ ಜಾಗ ಐತಿ? ಎಲ್ಲೈತಿ? ಮನೆ ಹತ್ರ ಹಚ್ಚರೋ ಪಾಟ್ನಾಗ? ಪಾಟ್ ಒಳಗೆ ಬರೋಲ್ಲ ಇದೆ. ಹಾಂ ಗಟ್ಟಾಗಿರೋದು ಚಾನಲ್ಗೆ. ಹೌದಾ?